ಪ್ರೀತಿಯಿಂದ ಏನ್ ನಡೀತಾ ಇದೆ ಇಲ್ಲಿ? ಚಿಕ್ಕಪ್ಪ ಚಿಕ್ಕಮ್ಮ ತೇಜು ಫ್ರೆಂಡ್ ಎಲ್ಲ ನಡೀತಿದ್ದಾರೆ. ನಾನ್ ಮನೆಗೆ ಬರ್ಬೇಕಿದ್ರೆ ನಮ್ಮನೆ ನಾಯಿನೂ ನಡೀತಿತ್ತು, ಬೆಕ್ಕು ನಡೀತಿತ್ತು. ತೇಜು ಪಚ್ಚೆ, ತೇಜು, ನಿಮ್ಮಿಬ್ಬರಿಗೂ ಜವಾಬ್ದಾರಿ ಅನ್ನೋದೊಂದು ಇದೆಯಾ? ಇಲ್ಲಿಂದ ಹೋದ್ಮೇಲೆ ಮನೆಗೊಂದು ಫೋನ್ ಮಾಡಿ ಹೇಗಿದ್ದೀರಾ ಅಂತ ತಿಳಿಸ್ಬೇಕು ಅನ್ನೋ ಕಾಳಜಿ ಬೇಡ್ವಾ? ಸಿಂಪಲ್ ಇಲ್ಲಿ ಎಸ್ ಅಮ್ಮಾಜಿ. ನಮ್ಮ ಮನೆ ನಿಂಗೆ ಇಷ್ಟ ಆಯ್ತಾ ಟಿಂಪಲ್? ತುಂಬಾ ಇಷ್ಟ ಆಯ್ತು. ನೋಡು, ತೇಜನ್ ಮದುವೆ ಆದ್ಮೇಲೆ ನಮ್ ಮನೇಲಿ ನಮ್ ಜೊತೆನೆ ಇರ್ಬೇಕು, ಯಾರು ಸಪರೇಟ್ ಮನೆ ಮಾಡಬಾರ್ದು. ಇದು ಮೊದಲನೇ ರೂಲ್. ಕೃಷ್ಣ, ಒಂದ್ ನಿಮಿಷ. ಮೊದ್ಲು ಇವಳ ಅಪ್ಪ ಅಮ್ಮ ಯಾರು, ಇವಳ ಹಿನ್ನೆಲೆ ಏನು, ಇದೆಲ್ಲ ತಿಳಿದ್ಮೇಲೆ ತಾನೇ ಮದ್ವೆ ಮಾತುಕತೆ. ಡಿಂಪಲ್, ಈ ಅಮ್ಮಾಜಿ ಮನೆ ಅಂದ್ರೆ ಫುಲ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಕೆಲವು ದಿನ ನೀನು ನಮ್ ಜೊತೆ ಇಲ್ಲೇ ಇರು, ಅದನ್ನೆಲ್ಲ ಗಮನಿಸು. ಆಮೇಲೆ ನಿನಗಿಷ್ಟ ಆಯ್ತು ಅಂದ್ರೆ ಈ ಮನೆ ಸೊಸೆಯಾಗಿ ನೀನ್ ಬರಬಹುದು. ಆದ್ರೆ ನಾನು ತೇಜು ಈಗಾಗ್ಲೇ ಲವ್ ಮಾಡ್ಬಿಟ್ಟಿದೇವಲ್ಲ ಅಮ್ಮಾಜಿ. ನಂಗೆ ತೇಜುಗ್ ನಾನಂದ್ರೆ ತುಂಬಾ ಇಷ್ಟ ಅಮ್ಮಾಜಿ. ಈಗ ತೇಜು ತುಂಬಾ ಫ್ರಾಂಕ್ ಆಗಿ ನಿನ್ನ ವಿಷಯನ ನಮ್ಮನೇಲಿ ಹೇಳಿದ್ದಾನೆ. ಹಾಗೆ ನೀನು ತೇಜು ವಿಷಯನ ನಿಮ್ಮನೇಲಿ ಹೇಳಿದ್ಯಾ? ನೋಡು, ಅಪ್ಪ ಅಮ್ಮನ ಮುಂದೆ ಪ್ರಾಮಾಣಿಕವಾಗಿ ಮಾತಾಡೋ ಮಕ್ಕಳು ಪ್ರಪಂಚದಲ್ಲಿ ಎಲ್ರ ಮಕ್ಕಳು ಪ್ರಾಮಾಣಿಕವಾಗಿ ಇರ್ತಾರೆ ಅಂತ ಅರ್ಥ. ಇದರಲ್ಲಿ ಮುಚ್ಚಿಡೋ ಅಂತದ್ದು ಏನೂ ಇಲ್ಲ. ಹೆತ್ತವರು ಮೊದಲು, ಆಮೇಲೆ ಪ್ರೀತಿಸ್ತವರು. ಐ ಮೀನ್ ಲವರ್ಸ್. ಅರ್ಥ ಆಯ್ತಾ? ನೀನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಎಲ್ಲಮ್ಮ? ಹುಟ್ಟಿದ್ದು ಇಂಡಿಯಾದಲ್ಲೇ, ಬೆಳೆದಿದ್ದೆಲ್ಲ ಆಸ್ಟ್ರೇಲಿಯಾದಲ್ಲಿ, ಮತ್ತೆ ಓದಿದ್ದು ಅಮೆರಿಕಾದಲ್ಲಿ. ತೇಜು ನಿನ್ ಕ್ಲಾಸ್ಮೇಟಾ? ಹೌದು, ತೇಜು ನಮ್ ಕಾಲೇಜಲ್ಲಿ ಬೆಸ್ಟ್ ಸ್ಟೂಡೆಂಟ್ ಆಗಿದ್ದ. ನಾವೆಲ್ಲ ಹುಡುಗಿರು ಅವನಿಂದ ತುಂಬಾನೇ ಹೆಲ್ಪ್ ತಗೋತಿದ್ವಿ. ಅವನು ನಮ್ದೆಲ್ಲ ಕೆಲಸಗಳನ್ನು ಮಾಡ್ಕೊಡ್ತಿದ್ದ. ಎಲ್ರಿಗೂ ತೇಜು ಅಂದ್ರೆ ತುಂಬಾ ಇಷ್ಟ ಆಗಿತ್ತು. ಅದಕ್ಕೆ ನೀನು ಐ ಲವ್ ಯು ಅಂತ ಹೇಳ್ಬಿಟ್ಯಾ? ಸಾರಿ ಅಂಕಲ್, ನಾನು ಯಾವತ್ತೂ ತೇಜುನ ಇಷ್ಟಪಟ್ಟಿರ್ಲಿಲ್ಲ. ಫಸ್ಟ್ ಅವನೇ ನನ್ನ ಹತ್ರ ಬಂದು ಪ್ರಪೋಸ್ ಮಾಡ್ದ. ಸೊ ಆಮೇಲೆ ಸ್ಲೋಲಿ ನಂಗೂ ಅವನ ಮೇಲೆ ಲವ್ ಬಂತು. ಡಿಂಪಲ್, ಎಕ್ಸ್ಕ್ಯೂಸ್ ಮೀ. ತೇಜುನೇ ಡಿಂಪಲ್ಗೆ ಮೊದಲು ಪ್ರಪೋಸ್ ಮಾಡಿದಾನೆ ಅಂದ್ರೆ ಅವರನ್ನ ಲವರ್ಸ್ ಅಂತ ಒಪ್ಕೊಳ್ಳೇಬೇಕು. ಅದಕ್ಕೆ ಒಂದು ಮಾತು ಹೇಳ. ಹೇಳು ಜಯ. ನೀವು ಯಾವಾಗಲೂ ಹೆಣ್ಮಕ್ಳ ಪರನೇ ಮಾತಾಡ್ತೀರ. ಅದಕ್ಕೆ ನಿಮಗೆ ಬೇಜಾರಾದರೂ ಪರವಾಗಿಲ್ಲ, ನನಗನ್ಸಿದ್ದು ಸತ್ಯವಾದ ಮಾತು ಹೇಳ್ಬಿಡ್ತೀನಿ. ನಮ್ಮ ತೇಜು ಥರ ಹುಡುಗರು ಯಾವಾಗಲೂ ಚಂಚಲವಾಗಿರಲ್ಲ. ಅದಕ್ಕೆ ಈ ಡಿಂಪಲ್ ಹೋಗಿ ಹೋಗಿ ನಮ್ಮ ತೇಜು ಕಣ್ಣಿಗೆ ಬಿದ್ದುಬಿಟ್ಟು ಒಂದಷ್ಟು ಕಣ್ಣು ಸಲಿಗೆ ಆಟ ಆಡಿಸಿ ವಯ್ಯಾರ ಮಾಡಿರ್ತಾಳೆ. ಅಷ್ಟಕ್ಕೆ ಪಾಪ ನಮ್ಮ ತೇಜು ಪುಟ್ಟ ಈ ಡಿಂಪಲನ್ನು ಹಳ್ಳಕ್ಕೆ ಬಿದ್ದೋಗ್ಬಿಟ್ಟವನೆ ಅಷ್ಟೇ. ಹೌದು ಶಮ, ಒಂದು ಹೆಣ್ಣು ನಿರ್ದಾಕ್ಷಿಣ್ಯವಾಗಿ ಬೇಡ ಅಂದ್ರೆ ಯಾವ ಗಂಡಸಿಗೂ ಆಟ ಆಡೋಕ್ಕಾಗಲ್ಲ. ಅಂಥದ್ರಲ್ಲಿ ಡಿಂಪಲೆ ತೇಜುನ ಇಷ್ಟಪಟ್ಟಿದ್ದಾಳೆ ಅಂದ್ರೆ ಅದರ ಅರ್ಥ ಎರಡು ಕೈ ಸೇರಿ ಚಪ್ಪಾಳೆ ಆಗಿದೆ ಅಷ್ಟೇ. ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ನೋಡ್ದ್ಯಾ ಕರ್ಣ? ಆಗ್ಲೇ ಅಮ್ಮಾಜಿ ಸಾಮ್ರಾಜ್ಯ ಆಳೋಕೆ ಇಬ್ರು ಹೆಣ್ಮಕ್ಳು ರೆಡಿ ಆಗ್ಬಿಟ್ರು. ತೇಜು ಜೊತೆ ಶಾಲ್ಮಲಿ ಬಂದ್ಲು, ಅಮ್ಮಾಯಿ ಜೊತೆ ಪಚ್ಚೆ ಬಂದ್ಲು. ಇವ್ರೆಲ್ಲರ ಮಧ್ಯೆ ನಾನು ಈ ಮನೆ ಸೊಸೆ ಆಗಿದ್ರು ಸೊನ್ನೆ ಆಗಿ ನಿಂತಿದ್ದೀನಿ ನೋಡು. ನಾವಿಬ್ರು ಆಟ ಕುಂಟು ಲೆಕ್ಕಕ್ಕಿಲ್ಲ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಸುಮ್ಮನಿದ್ಬಿಡೋಣ. ದೊಡ್ಡ ಸಾಮ್ರಾಜ್ಯ ಗಳಿಸ್ಬೇಕು ಅಂದ್ರೆ ಯುದ್ಧ ಮಾಡಬೇಕು. ನಾನೀಗ ಯುದ್ಧ ಶುರು ಮಾಡಿದ್ದೀನಿ. ಅಮ್ಮಾಜಿ ಸಾಮ್ರಾಜ್ಯ ಕೈಯಕ್ಕೆ ಸಿಗೋವರೆಗೂ ನಾನು ಯುದ್ಧ ಮಾಡ್ತಾನೆ ಇರ್ತೀನಿ. ಹಾಗಾದ್ರೆ ನಿನ್ ಜೊತೆ ಯಾವ ಸೈನಿಕರಿದ್ದಾರೆ? ಪಚ್ಚೆನ ಹಾಳು ಮಾಡೋಕೆ ಕನಕ ಒಬ್ಳು ಸಾಕು ನನಗೆ. ಹಾ, ಹಾಗಾದ್ರೆ ಇದು ಯುದ್ಧ ಆಗಲ್ಲ, ಕಿತಾಪತಿ ಆಗತ್ತೆ ಅಷ್ಟೇ.
ಬಿ ಸೀರಿಯಸ್ ಕರ್ಣ. ನೀನು ಮಾತಾಡ್ತಿದೀಯಾ, ನಾನು ಮಾತಾಡ್ತಿಲ್ಲ, ಅಷ್ಟೇ ವ್ಯತ್ಯಾಸ. ಈ ಮನೇಲಿ ಮೊದಲು ಹುಟ್ಟಿದ ಮಗ ನಾನು. ನಿನ್ಗಿಂತ ಜಾಸ್ತಿ ನಾನು ಸಾಮ್ರಾಜ್ಯದ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ. ಕರ್ಣ, ಅಮ್ಮಾಜಿ ಪೂರ್ಣಂಗ್ ಕೆಲಸ ಕೊಡ್ತೀನಿ ಅಂತ ಹೇಳಿ ಇನ್ನೂ ಕೊಟ್ಟಿಲ್ಲ. ಹೇಗಾದ್ರೂ ಮಾಡಿ ಪೂರ್ಣಂಗ್ ಒಂದು ಕೆಲಸ ಕೊಟ್ಟು ಕನಕನ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಣ. ಅಯ್ಯೋ ದಡ್ಡಿ, ಕನಕ ಬೇಕು ಅಂದರೆ ಪೂರ್ಣಂಗೆ ಯಾಕೆ ಕೆಲಸ ಕೊಡಬೇಕು? ಕನಕಂಗೆ ನಮ್ಮ ಆಫೀಸಲ್ಲಿ ಕೆಲಸ ಕೊಡ್ತೀನಿ ಅಂತ ಜಾಬ್ ಆಫರ್ ಮಾಡು. ಸೂಪರ್ ಐಡಿಯಾ. ವಾಟ್ ದ ಹೆಲ್, ಈಗ ಸ್ವಲ್ಪ ತಲೆ ಇಲ್ವಾ? ಹಳ್ಳಿ ಗುಗ್ಗು ತರ ಎಮ್ಮೆ ತರ ಓಡಾಡ್ತೀಯಲ್ಲ, ಅಕ್ಕಪಕ್ಕ ಯಾರಿದ್ದಾರೆ ಅಂತೇಳಿ ನೋಡಲ್ಬೇಡ ನಿಂಗೆ? ಛೇ, ಯು ಸ್ಟುಪಿಡ್ ಮಿಡಲ್ ಕ್ಲಾಸ್ ವುಮೆನ್. ಕಾಸ್ಟ್ಲಿ ಗಿಫ್ಟ್ ಇದು. ಕ್ರಿಸ್ಟಲ್ ಅಲ್ಲಿ ತೇಜು ಮುಖ ಮಾಡಿಸಿದೆ. ಇದ್ರ ವ್ಯಾಲ್ಯೂ ಎಷ್ಟು ಗೊತ್ತಾ? 48,000 rupees. ಐ ಆಮ್ ಸಾರಿ, ಅಮ್ಮಾಯಿ ಕರೆದ್ರು ಅಂತ ಹೇಳಿ ಅರ್ಜೆಂಟಲ್ಲಿ. ನಿನ್ನಿಂತ ಲೋ ಕ್ಲಾಸ್ ಹುಡುಗರಿಗೆ ಈ ಶ್ರೀಮಂತ ಮನೆಯಲ್ಲಿ ಯಾವ ರೀತಿ ಕೇರ್ಫುಲ್ ಆಗಿ ಓಡಾಡ್ಬೇಕಂತ ಗೊತ್ತಿಲ್ಲ. ನಮ್ಮಂತ ಶ್ರೀಮಂತ ಹುಡುಗರ ಜೊತೆ ಯಾವ ರೀತಿ ಬಿಹೇವ್ ಮಾಡ್ಬೇಕಂತ ಗೊತ್ತಿಲ್ಲ ನಿಂಗೆ. ಯಾವ ರೀತಿ ನಾಜೂಕಾಗಿ ಓಡಾಡ್ಬೇಕು ಅಂತ ಗೊತ್ತಿಲ್ಲ ನಿಂಗೆ. ನಿನ್ನಂತ ಲೋ ಕ್ಲಾಸ್ ಹುಡುಗಿನ ತಿದ್ದಿ ಬುದ್ಧಿ ಹೇಳಿ ನಮ್ ಲೆವೆಲ್ಗೆ ತರೋಕೆ ಎಷ್ಟು ದಿನ ಆಗುತ್ತೋ ಏನೋ. ಛೇ, ಇನ್ನಾದ್ರೂ ಮ್ಯಾನೇಜ್ ಕಲ್ಕೋ. ಗೊತ್ತಿಲ್ಲ ಅಂದ್ರೆ ನಾನೇ ಕಲಿಸ್ತೀನಿ. ಸಾಕು ಡಿಂಪಲ್, ಪಚ್ಚೆ ಈ ಮನೆ ಹಿರಿಸೊಸೆ. ನೀನ್ ಹಾಗೆಲ್ಲ ಹಗುರವಾಗಿ ಮಾತಾಡಬಾರ್ದು. ಪಚ್ಚೆ, ಇವಳು ಈ ಮನೆಗೆ ಬಂದಿರೋ ಗೆಸ್ಟು, ನಾಳೆ ಈ ಮನೆ ಸೊಸೆ ಆಗೋಳು. ನೀವಿಬ್ರು ಈ ರೀತಿ ಕಿತ್ತಾಡ್ಕೊಂಡ್ರೆ ಪಾಪ ಅಮ್ಮಾಜಿ ನೆಮ್ಮದಿ ಹಾಳಾಗಲ್ವಾ? ಹೋಗು ಪಚ್ಚೆ, ಹೋಗು. Idiot. ಡಿಂಪಲ್ಲು ಸೂಪರ್ ಫಾಸ್ಟು, ಅಮೆರಿಕನ್ ಎಕ್ಸ್ಪ್ರೆಸ್ಸು. ಕಿವಿಗೆ ಬಿದ್ದಿರೋ ಚಾಡಿ ಮಾತು ಹೊಟ್ಟೆಗೆ ಹೋಗಿ ತಲುಪೋಕ್ ಮುಂಚೆನೆ ಡಿಂಪಲ್ಲು ಪಚ್ಚೆ ಮೇಲೆ ಸೇಡ್ ತಿರ್ಸ್ಕೊಳಕ್ ಶುರು ಮಾಡಿದಾಳೆ ಅಂದ್ರೆ, ದೇವ್ರೇ, ಇನ್ ಮುಂದೆ ಈ ಮನೆನ ನೀನೇ ಕಾಪಾಡಬೇಕು. ಡಿಂಪಲ್, ಎನಿ ಪ್ರಾಬ್ಲಮ್? ನೋ ಅಮ್ಮಾಜಿ, ನೋ, ನಥಿಂಗ್. ಇಲ್ಲ, ನಿನಗೂ ಪಚ್ಚೆಗೂ ಏನೋ ಮಾತುಕತೆ ನಡೆದಂಗಿತ್ತು. ಅದ ಆ ಪಚ್ಚೆವರು ತುಂಬಾ ರ್ಯಾಶ್ ಅಲ್ವಾ, ನೋಡ್ಕೊಂಡು ಓಡೋಣ ಅಂತ ಅಡ್ವೈಸ್ ಮಾಡಿದೆ ಅಷ್ಟೇ. ಅವ್ರು ಬಂದು ಡಿಕ್ಕಿ ಹೊಡೆದಕ್ಕೆ ಬೋನ್ಸ್ ಎಲ್ಲ ಪೇನ್ ಆಯ್ತು. ಬಟ್ ನಾವ್ ಇಟ್ಸ್ ಓಕೆ, ಐ ಆಮ್ ಆಲ್ ರೈಟ್. ಇದು ನಂಗ ಗೆಳತಿ ನೋಡು, ಇದು ಎಷ್ಟೊಂದು ಚೆನ್ನಾಗಿದೆ. ಇದೆಲ್ಲ ಯಾರು ಕೊಟ್ರು, ಯಾಕೆ ಕೊಟ್ರು? ಅಮ್ಮಾಯಿ, ನಮ್ಮಿಬ್ರಿಗೋಸ್ಕರ ನಮ್ಮ ಮನೆಯಿಂದ ಬಂದಿರೋ ಗಿಫ್ಟು.
ಅಮ್ಮಾಯಿ ಅದು ತುಂಬಾ ಸ್ಪೆಷಲ್ ಗಿಫ್ಟು. ಅಮ್ಮಾಯಿ, ನಿಮ್ಗೆ ನನ್ನ ಮಾವಯ್ಯನ ಭೇಟಿ ಮಾಡಿಸಿದ್ದೆ. ನನ್ನ ಮಾವಯ್ಯ ನೆನ್ಪಿದ್ಯಾ? ಇದನ್ನ ಅವರೇ ನಮ್ಮಿಬ್ರಿಗೋಸ್ಕರ ಕೊಟ್ಟಿದ್ದಾರೆ. ನಾವಿಬ್ರು ಅಂದರೆ ನನ್ನನ್ನು ಸೇರಿಸಿನಾ? ಹೌದು, ನಾನು ನೀವು ಅಂದ್ರೆ ನಾವಿಬ್ರು ಅಂತ ಅರ್ಥ. ಹೌದು, ನಾನು ನೀವು ಅಂದರೆ ನಾವಿಬ್ಬರು ಅಂತ ಅರ್ಥ. ಗೆಳತಿ, ಇದನ್ನು ಓಪನ್ ಮಾಡಿಕೊಡು. ನನಗೋಸ್ಕರ ಏನು ತಂದಿದ್ದಾರೆ ನೋಡ್ತೀನಿ. ಚೆನ್ನಾಗಿದೆ, ಐ ಲೈಕ್ ಇಟ್. ತುಂಬ ಚೆನ್ನಾಗಿದೆ. ಆದರೆ ಇದರಲ್ಲಿ 2 ವಾಚ್ಗಳು ಯಾಕಿವೆ? ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ನನಗೆ ತುಂಬ ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ. ನಾನು ಹೊಸ ಬಟ್ಟೆ ಹಾಕ್ಕೊಂಡು ಗೆಳತಿ ಪಕ್ಕ ನಿಂತ್ಕೊಂಡ್ರೆ ಇನ್ನೂ ತುಂಬ ಗಿಫ್ಟ್ಗಳನ್ನು ಕೊಡ್ತಾರೆ. ಗುಡ್, ಎಲ್ಲ ಚೆನ್ನಾಗಿದೆ. ಬಚ್ಚೆ, ಐ ಆಮ್ ಸಾರಿ, ರಿಯಲಿ ಸಾರಿ. ಇವನು ಸಾರಿ ಕೇಳ್ತಿದ್ದಾನೆ, ನೀನು ಸಾರಿ ಕೇಳಿಬಿಡು. ಸಾರಿ. ಇವಳು ನನ್ನ ಫ್ರೆಂಡು, ನನ್ನ ಕ್ಲೋಸ್ ಫ್ರೆಂಡು. ಇವಳಂದರೆ ನಂಗೆ ತುಂಬ ಇಷ್ಟ. ಇವಳು ನನಗೋಸ್ಕರ ಹಾಡ್ತಾಳೆ. ಅಮ್ಮಾಯಿ ಸಾರಿ ಕೇಳು ಅಂದಿದ ತಕ್ಷಣ ನೀವು ಸಾರಿ ಕೇಳ್ಬಿಟ್ರಲ್ಲ, ಯಾಕೆ? ನಿಮಗೆ ಇಷ್ಟ ಇಲ್ದಿರೋ ಕೆಲಸ ಮಾಡಬೇಡಿ ಬಚ್ಚೆ. ತೇಜು, ನಿಮ್ಮ ಅಣ್ಣ ಮುಗ್ಧವಾಗಿ ಏನಾದರೂ ಹೇಳ್ತಿರ್ತಾರೆ. ಅವ್ರು ಹೇಳ್ದಾಗ ಕೇಳ್ಬಿಟ್ರೆ ನಾನು ಅವ್ರಿಗೆ ಗುಡ್ ಫ್ರೆಂಡ್. ಅವ್ರ ಹತ್ರ ಒಳ್ಳೆ ಸ್ನೇಹಿತೆ ಅಂತ ಅನ್ಸ್ಕೊಳ್ಳೋಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಗುಡ್. ಗುಡ್. ಥ್ಯಾಂಕ್ಸ್. ಅಮ್ಮಾಯಿ ಮುಖದಲ್ಲಿ ನಗು ತಂದ್ಬಿಡ್ರಿ. ಥ್ಯಾಂಕ್ಸ್ ಅ ಲಾಟ್. ನಮ್ಮ ಅಮ್ಮಾಯಿ ಜೀವನ ಸರಿ ಹೋಗುತ್ತೆ ಅದಕ್ಕೆ, ನಿಮ್ಮಿಂದ ಸರಿ ಹೋಗುತ್ತೆ. ಅಮ್ಮಯ್ಯ ಅಂದರೆ ನಾನಾ? ಪ್ರೀತಿಯಿಂದ